ನಗರದ ಹಲವು ಮುಖ್ಯ ರಸ್ತೆಯ ವೃತ್ತಗಳು ಹಾಗೂ ರಸ್ತೆಗಳಿಗೆ ಹಜರತ್ ಟಿಪ್ಪು ಸುಲ್ತಾನ್ ಸೇರಿದಂತೆ ಮಹಾತ್ಮರ ಹೆಸರು ನಾಮಕರಣಕ್ಕಾಗಿ ನಗರಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಬಸವಕಲ್ಯಾಣ ನಗರದ ಹೊರವಲಯದ ಸಸ್ತಪುರ ಬಂಗ್ಲಾದ ಬಳಿಯ ಮುಖ್ಯ ರಸ್ತೆಯ ಮೇಲಿರುವ ವೃತ್ತಕ್ಕೆ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಎಂದು ನಾಮಕರಣ ಮಾಡುವುದು ಸೇರಿದಂತೆ ನಗರದ ಹಲವು ವೃತ್ತ ಹಾಗೂ ರಸ್ತೆಗಳಿಗೆ ಮಹಾತ್ಮರ ಹೆಸರು ನಾಮಕರಣ ಮಾಡಬೇಕು ಎಂದು ಬಸವಕಲ್ಯಾಣ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಲಾಯಿತು. ಬಸವಕಲ್ಯಾಣ ನಗರದ ನಾರಾಯಣಪುರ ಕ್ರಾಸ್ ಬಳಿ ಇರುವ ನಗರಸಭೆಯ ನೂತನ ಕಚೇರಿಯಲ್ಲಿ ನಗರಸಭೆ ಅಧ್ಯಕ್ಷ MD ಸಗಿರುದ್ದೀನ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಶನಿವಾರ ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಜರುಗಿದ ಸಾಮಾನ್ಯ ಸಭೆಯಲ್ಲಿ ಈ ಕುರಿತು ಬಿಸಿ ಚರ್ಚೆ ಜರುಗಿತು. ಸಸ್ತಪುರ ಬಂಗ್ಲಾ ಸಮೀಪದ ಆಟೋನಗರ ಬಳಿ ಹಜರತ್ ಟಿಪ್ಪು ಸುಲ್ತಾನ್ ಚೌಕ್ ನಾಮಕರಣ ವಿಷಯ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಬಿರುಸಿನ ಚರ್ಚೆ, ಮಾತಿನ ಚಕಮಕಿಗೆ ಕಾರಣವಾಯಿತು. ವಿಷಯ ಪ್ರಸ್ತಾಪವಾಗುತ್ತಿದ್ದಂತೆ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದು ಯಾರು ಏನು ಹೇಳುತ್ತಿದ್ದಾರೆ ಎನ್ನುವುದು ತಿಳಿಯದ ಗೊಂದಲದ ಸ್ಥಿತಿ ನಿರ್ಮಾಣವಾಯಿತು. ಸಸ್ತಪುರ ಬಂಗ್ಲಾದ ಆಟೋನಗರದ ಬಳಿಯ ವೃತ್ತಕ್ಕೆ ಹಜರತ್ ಟಿಪ್ಪು ಸುಲ್ತಾನ್ ವೃತ್ತ ಎಂದು ನಾಮಕರಣ ಮಾಡುವ ಬಗ್ಗೆ ಸಭೆಯಲ್ಲಿ ಪ್ರಸ್ತಾಪ ಮಾಡಲಾಯಿತು. ನಗರದ ಖಾನಾಪುರ ಪ್ರತಾಪುರ ರಸ್ತೆ ಬಳಿಯ ವೃತ್ತಕ್ಕೆ ಹಜರತ್ ಶೇರೆ ಸವಾರ್ ವೃತ್ತ ಎಂದು, ಖಾನಾಪುರ ಕ್ರಾಸ್ ಬಳಿಯ ವೃತ್ತಕ್ಕೆ ಶ್ರೀ ಶರಣ ಹಡಪದ ಅಪ್ಪಣ್ಣ ಸಮಾಜ ಸೇವಾ ಸಂಘದಿಂದ ವೃತ್ತಕ್ಕೆ ಶರಣ ಹಡಪದ ಅಪ್ಪಣ್ಣನವರ ಹೆಸರು ನಾಮಕರಣ ಮಾಡಬೇಕು. ನಗರದ ಹುಲ್ಸೂರು ರಸ್ತೆಯಿಂದ ಬಸ್ ನಿಲ್ದಾಣಕ್ಕೆ ಹೋಗುವ ರಸ್ತೆಗೆ ನಾರಾಯಣಪುರ ಕ್ರಾಸ್ ಸಮೀಪದಲ್ಲಿರುವ ವೃತ್ತಕ್ಕೆ ರಮಾಬಾಯಿ ಅಂಬೇಡ್ಕರ್ ವೃತ್ತ, ನಗರದ ಮುಖ್ಯ ರಸ್ತೆಯಿಂದ ಬನಶಂಕರಿ ಗಲ್ಲಿಯ ಕ್ರಾಸ್ ಬಳಿಯ ವೃತ್ತಕ್ಕೆ ಬ್ರಹ್ಮಶ್ರೀ ನಾರಾಯಣಗುರು ಹಾಗೂ ನಗರದ ಮುಖ್ಯ ರಸ್ತೆಯಿಂದ ಬನಶಂಕರಿ ದೇವಸ್ಥಾನಕ್ಕೆ ಹೋಗುವ ರಸ್ತೆಗೆ ಶ್ರೀ ಬನಶಂಕರಿ ದೇವಿಯ ಹೆಸರು ನಾಮಕರಣ. ಮುಂಡೇಪಾಳ್ಯ ಬಳಿಯಿಂದ ಕೋಟೆಗೆ ತೆರಳುವ ಕ್ರಾಸ್ನಲ್ಲಿರುವ ವೃತ್ತಕ್ಕೆ ಮೌಲಾನಾ ಆಜಾದ್ ವೃತ್ತ, ಮಿನಿ ವಿಧಾನಸೌಧದ ಬಳಿಯ ಅನುಭವ ಮಂಟಪಕ್ಕೆ ತೆರಳುವ ಕ್ರಾಸ್ ಬಳಿಯ ವೃತ್ತಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಎಂದು ನಾಮಕರಣ ಮಾಡುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿ ಸುದೀರ್ಘ ಚರ್ಚೆ ನಡೆದು ಸದಸ್ಯರು ನಿರ್ಣಯ ಕೈಗೊಳ್ಳುವ ಮೂಲಕ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ನಿರ್ಧಾರ ಕೈಗೊಳ್ಳಲಾಯಿತು. ನಗರದ ತ್ರಿಪ್ರಾಂತ್ನ ಮುಖ್ಯ ರಸ್ತೆಯಲ್ಲಿ ದಿವಂಗತ ಮಾಜಿ ಶಾಸಕ B. ನಾರಾಯಣರಾವ್ ಅವರ ವೃತ್ತ ಸ್ಥಾಪಿಸಬೇಕು ಎಂದು ಇದೇ ವೇಳೆ ಸದಸ್ಯ ಮಲ್ಲಿಕಾರ್ಜುನ್ ಬೊಕ್ಕೆ ಒತ್ತಾಯಿಸಿದರು. ಹಜರತ್ ಟಿಪ್ಪು ಸುಲ್ತಾನ್ ಹೆಸರು ನಾಮಕರಣ ವಿಷಯ ಕುರಿತು ಬಹುತೇಕ ಸದಸ್ಯರು ಪರವಾಗಿದ್ದರೆ ಕೆಲವು ಸದಸ್ಯರು ನಿಯಮ ಮತ್ತು ಮಾರ್ಗಸೂಚಿಯಂತೆ ನಿರ್ಣಯಿಸಬೇಕು ಎಂದು ಹೇಳಿದ್ದು ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿ ಕೆಲಕಾಲ ಮಾತಿನ ಚಕಮಕಿಯೂ ನಡೆಯಿತು. ಈ ಮಧ್ಯೆ ಪೌರಾಯುಕ್ತ ರಾಜು ಡಿ ಬಣಕಾರ್ ಅವರು ಸರ್ಕಾರದ ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಓದಿ ತಿಳಿಸಿದರು. ನಿಯಮದಂತೆ ಮುಂದಿನ ಪ್ರಕ್ರಿಯೆ ನಡೆಸಲಾಗುತ್ತದೆ ಎಂದು ಸಭೆಯಲ್ಲಿ ಸ್ಪಷ್ಟಪಡಿಸಿದರು. ಎಲ್ಲರ ಅಭಿಪ್ರಾಯ ಪಡೆದು ಮಾರ್ಗಸೂಚಿ ಮತ್ತು ನಿಯಮಗಳನ್ನು ಪಾಲಿಸಿಯೇ ನಿರ್ಣಯ ಕೈಗೊಳ್ಳಲಾಗುವುದು ಎಂದು ಅಧ್ಯಕ್ಷರು ಸ್ಪಷ್ಟಪಡಿಸಿದರು. ಸದಸ್ಯರಾದ ಗಫಾರ್ ಪೇಸ್ಮಾಮ್, ಎಜಾಜ್ ಲಾತ್ರೆ, ಮುಸಾಮಿಯಾ, ಕರೀಂ ಸಾಬ್, ಇಮ್ರಾನ್ ಖಾನ್, ಶಹಜಾನ್ ಶೇಖ್, ತನ್ವೀರ್ ಅಹಮದ್ ಸೇರಿದಂತೆ ಇತರ ಸದಸ್ಯರು ಟಿಪ್ಪು ವೃತ್ತ ನಾಮಕರಣ ಮಾಡಬೇಕು, ಈ ಕುರಿತು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಪ್ರಸ್ತಾವನೆ ಕಳಿಸಬೇಕು ಎಂದು ಹಲವು ಸದಸ್ಯರು ಒತ್ತಾಯಿಸಿದರೆ ಸದಸ್ಯರಾದ ರವೀಂದ್ರ ಬೋರಾಳೆ, ನಿರ್ಮಲಾ ಶಿವಣಕರ್, ಮಲ್ಲಿಕಾರ್ಜುನ್ ಬೊಕ್ಕೆ, ರಾಮ್ ಜಾಧವ್, ಪವನ್ ಗಾಯಕ್ವಾಡ್, ದೀಪಕ್ ಗುಡ್ಡ ಸೇರಿದಂತೆ ಇತರರು ಮಾರ್ಗಸೂಚಿ ನಿಯಮ ಅನುಸರಿಸಿ ಮುಂದಿನ ಹೆಜ್ಜೆ ಇಡಬೇಕು ಎಂದು ಸಲಹೆ ನೀಡಿದ್ದು ವೃತ್ತದ ಪರ ಇರುವ ಸದಸ್ಯರ ಅಸಮಾಧಾನಕ್ಕೆ ಕಾರಣವಾಗಿ ತೀವ್ರ ಚರ್ಚೆಗೆ ಕಾರಣವಾಯಿತು. ಆಡಳಿತ ಸುಧಾರಣೆಗೆ ನಾಗರಿಕ ಮೂಲ ಸೌಲಭ್ಯಗಳ ಕಡೆಗೆ ಗಮನ ಹರಿಸಬೇಕು. ವೃತ್ತಗಳ ನಾಮಕರಣಕ್ಕಾಗಿ ಈ ಹಿಂದಿನ ಸಭೆಯಲ್ಲಿಯೇ ಚರ್ಚೆಯಾಗಿ ಮುಕ್ತಾಯವಾಗಿದೆ. ಈಗ ಅನಗತ್ಯವಾಗಿ ಅಜೆಂಡಾದಲ್ಲಿ ಪದೇ ಸೇರಿಸಬಾರದು ಎಂದು ಕೆಲ ಸದಸ್ಯರು ಸಲ್ಲಿಸಿದ ಪತ್ರದ ವಿಷಯ ಪೌರಾಯುಕ್ತರು ಸಭೆ ಗಮನಕ್ಕೆ ತಂದರು. ಇದು ಸಹ ವೃತ್ತದ ಪರ ಇರುವ ಸದಸ್ಯರ ಆಕ್ಷೇಪಕ್ಕೆ ಕಾರಣವಾಯಿತು. ನಾವು ವಿರೋಧ ಮಾಡುತ್ತಿಲ್ಲ, ರಾಷ್ಟ್ರ ರಾಜ್ಯ ಹೆದ್ದಾರಿ ಮೇಲೆ ವೃತ್ತ ಮಾಡಲು ಬರುವುದಿಲ್ಲ, ನಿಯಮದಂತೆ ಬಂದರೆ ನಮ್ಮ ಆಕ್ಷೇಪವಿಲ್ಲ, ಮಾಡಿ ಎಂದು ಸದಸ್ಯ ರವೀಂದ್ರ ಬೋರಾಳೆ ಸ್ಪಷ್ಟಪಡಿಸಿದರು. ಇದೇ ಕಾರಣಕ್ಕಾಗಿ ರವೀಂದ್ರ ಬೋರಾಳೆ ಮತ್ತು ಸದಸ್ಯ ಎಜಾಜ್ ಲಾತ್ರೆ ನಡುವೆ ಕೆಲಕಾಲ ಮಾತಿನ ಚಕಮಕಿ ನಡೆಯಿತು. ಎರಡೂ ಕಡೆ ಇತರ ಸದಸ್ಯರು ಧ್ವನಿಗೂಡಿಸಿದ್ದರಿಂದ ಚರ್ಚೆ ಕಾವೇರಲು ಕಾರಣವಾಯಿತು. ವೃತ್ತಕ್ಕೆ ನಾಮಕರಣ ಕುರಿತು ಸದಸ್ಯರ ಅಭಿಪ್ರಾಯ ಸಂಗ್ರಹಿಸಲಾಯಿತು. ಉಪಸ್ಥಿತ ಸದಸ್ಯರಲ್ಲಿ 20 ಜನ ಪರ, 4 ಜನ ತಟಸ್ಥವಿದ್ದರೆ ಇನ್ನೂ 4 ಜನ ನಿಯಮ ಪಾಲಿಸಿ ನಿರ್ಣಯ ತೆಗೆದುಕೊಳ್ಳುವಂತೆ ಸೂಚಿಸಿದರು. ಸಭೆಯಲ್ಲಿ ನಗರಸಭೆ ಉಪಾಧ್ಯಕ್ಷೆ ಲಕ್ಷ್ಮೀಬಾಯಿ ಫುಲೆ, ಸ್ಥಾಯಿ ಸಮಿತಿ ಅಧ್ಯಕ್ಷ ಅಮ್ಜದ್ ಅಲಿ ನವರಂಗ್ ಸೇರಿದಂತೆ ನಗರಸಭೆ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಪಾಲ್ಗೊಂಡಿದ್ದರು.
वो सबसे काम करो। संगठन का कुछ भी नहीं करेंगे। उसका ये निशान नहीं है, कुछ भी करने का नहीं है। कानून से जो बैठ रहे हैं, वो सबसे काम करो। यहाँ देखो। ಅದನ್ನು ನೋಡ್ಕೊಂಡು ನಾವು ಅಭ್ಯಂತರ ಕಾನೂನಾತ್ಮಕ ಬರ್ತದಂದ್ರೆ ಮಾಡಿ ನಾವು ಯಾವ್ದು ಅಭ್ಯಂತರ ಅದಕ್ಕೆ ಇರ್ತಾ ಇಲ್ಲ. ಬಟ್ ಏನಾಗ್ತಂತಂದ್ರೆ ಇವೆಲ್ಲ ಮಾಡೋದಕ್ಕಿಂತ ಬೇರೆ ಬೇರೆ ಆದ ಕಾರಣ ಸರ್ಕಾರಿ ನಿಯಮದಲ್ಲಿ ಮಾಡುವುದಕ್ಕೆ ಬರ್ತದೆ ಮಾಡಿ ಕಾನೂನು ವಿರೋಧ ಮಾಡೋದಕ್ಕೆ ನಾವೇನು ಹೇಳ್ತಾ ಇಲ್ಲ, ನಾವೇನು ವಿರೋಧ ಮಾಡ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ತಂದ್ರೆ ಕಾನೂನಾತ್ಮಕ ಯಾವ ರೀತಿ ಬರ್ತದೆ ಮಾಡ್ಬೇಕು, ಅದು ಕ್ರಮ ತಗೊಳ್ಳಿ. ಅದರಿಂದ ಗೈಡ್ಲೈನ್ಸ್ ಏನು ಹೇಳ್ತದೆ, ಸರ್ಕಾರ ಆದೇಶ ಏನು ಅದ್ರ ಪ್ರಕಾರ ಮಾಡಿದ್ರೆ ಬೇಡ ಅಡ್ಮಿನಿಸ್ಟ್ರೇಷನ್ ಹೇಳ್ತೀವಿ, ನೀವು ಕೌನ್ಸಿಲ್ ಕಡೆಯಿಂದ ನಾವು ಯಾವುದೇ ಒಂದು ನಾವು ತೀರ್ಮಾನಗಳನ್ನು ತೆಗೆದುಕೊಂಡ್ರು ಕೂಡ ಅದು ಸ್ವಾಗತಿಸಿ ಮಾತ್ರ ಅದು ಕಾನೂನಾತ್ಮಕವಾಗಿದೆಯೋ ಕಾನೂನಾತ್ಮಕವಾಗಿಲ್ವೋ ಸರ್ಕಾರದ ಸುತ್ತೋಲೆ ನಿಯಮಗಳ ಪ್ರಕಾರ ಕಾನೂನು ಪ್ರಕಾರ ಅದು ಏನಿರ್ತದೋ ಅದನ್ನೇ ಕರಾವಲ್ಲಿ ಬರೀಬೇಕು ಮತ್ತು ಅದನ್ನೇ ತೀರ್ಮಾನ ತಗೋಬೇಕಂತ ನಾವು ಪೌರಾಯುಕ್ತರಾಗಿ ನಮ್ದು ಕೂಡ ಒಂದು ಇದನ್ನ ಅಭಿಪ್ರಾಯಗಳನ್ನ ನೀವು ಕರಾವಲ್ಲಿ ದಾಖಲಿಸಬೇಕಂತ ಹೇಳಿ ನಮ್ದು ಇರಬೇಕು, ಅದು ದಾಖಲಿಸಬೇಕು.